ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಡಿಸ್ಟಿಕ್ಕಲ್ಲಿ ಕಾಲ್ ಆಗಿರುವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಓಕೆನಾ, ನೀವು ಬೇಕಂದ್ರೆ ನನಗೆ ಕಮೆಂಟ್ಸ್ನ ಮಾಡ್ಬೋದು. ನಾನು ನಿಮಗೆ ರೆಸ್ಪಾಂಡ್ 100% ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಈ ಒಂದು ಜಿಲ್ಲೆಯಲ್ಲಿ ಯಾವೆಲ್ಲ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅಂತೇಳಿ ಎಲ್ಲಾನು ನಾನು ತಿಳಿಸ್ತಾ ಬರ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟ್ ಬಂದ್ಬಿಟ್ಟು 11 ಇದಾವ್ರಿ. ಆಮೇಲೆ ಕ್ವಾಲಿಫಿಕೇಶನ್ ಅಂತ ನಿಮ್ಗೆ ಗೊತ್ತಿರುವಂತಾದ್ರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾನೆ ಬರ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಯಾವುದಪ್ಪ ಅಂದಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಕೋರ್ಸ್ ಆಗಿರ್ಬೇಕ್ರಿ. ಆಮೇಲೆ ನಿಮ್ದು ಕಂಪಲ್ಸರಿ ಯಾವ್ದು ಇರ್ಬೇಕಪ್ಪ ಅಂದಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು. ಕಾನ್ವೊಕೇಶನ್ ಇಲ್ಲಪ್ಪ ಅಂದಮೇಲೆ ಡಿಪ್ಲೊಮಾ ಸರ್ಟಿಫಿಕೇಟ್ ಇವು ಇದ್ರೆ ಮಾತ್ರ ಆ ಒಂದು ಸ್ಟೂಡೆಂಟ್ ಎಲಿಜಿಬಲ್ ಬರ್ತಾರೆ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ಸ್ನ ಹಾಕ್ಲಿಕ್ಕೆ. ಓಕೆನಾ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಯಾವುದಪ್ಪ ಅಂದಮೇಲೆ ನಮ್ದು ಬರೋದು ಸೆಕೆಂಡ್ ಒನ್ ಯಾವುದು, ಫಾರ್ಮಸಿ ಅಧಿಕಾರಿ. ಟೋಟಲ್ ಪೋಸ್ಟ್ 4 ಅದಾವ್ರಿ. ಇವ್ರದ್ದು ಕ್ವಾಲಿಫಿಕೇಶನ್ ಡಿ ಫಾರ್ಮ್ ಆಗಿರ್ಬೇಕ್ರಿ. ಆಮೇಲೆ ಇವ್ರದ್ದು ಕೂಡ ಯಾವುದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಲೇಬೇಕ್ರಿ. ಒಂದು ವೇಳೆ ನೀವೇನಾದ್ರು ಥರ್ಡ್ ಇಯರ್ ಇದೀರಿ ಸರ್, ನಾ ಈಗ ಜಸ್ಟ್ ಪಾಸ್ಔಟ್ ಇದೀನಿ, ನಮ್ದು ಒಂದು ಯಾವುದು ಕಾಲೇಜ್ ಕಡೆಯಿಂದ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ತೊಗೊಂಬಂದು ಅಪ್ಲಿಕೇಶನ್ ಹಾಕಿದ್ರೆ ನಡೆಯುತ್ತಾ ಸರ್ ಅಂತೇಳಿ, ಇಂಥವು ಯಾವುದೇ ಕಾರಣಕ್ಕೂ ಬರೋದಿಲ್ಲ ರೀ. ಅವ್ರು ಕ್ಲಿಯರ್ ಆಗಿ ಏನು ಸರ್ಕ್ಯುಲರ್ ಒಳಗಡೆ ಮೆನ್ಷನ್ ಮಾಡ್ತಾರೆ ಅದನ್ನೇ ಫಾಲೋನ ಮಾಡ್ತಾರೆ. ಓಕೆ ರೀ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ನರ್ಸಿಂಗ್ ಆಫೀಸರ್. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 11 ಅದಾವ್ರಿ. ಇವ್ರದ್ದು GNM ಕೋರ್ಸ್ ಆಗಿರ್ಬೇಕ್ರಿ. ಆಮೇಲೆ ಇವ್ರದ್ದು ಕೂಡ KNC ಸರ್ಟಿಫಿಕೇಟ್ ಇರಲೇಬೇಕ್ರಿ. ಅಂದ್ರೆ ಮಾತ್ರ ಇವರು ಕೂಡ ಎಲಿಜಿಬಲ್ ಬರ್ತಾರೆ. ಓಕೆನಾ, ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ಟಾರ ಇಲ್ಲೇ ಯಾವ ಕೋರ್ಸ್ದವರು ಯಾವೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಬರಬೇಕು ಅಂತೇಳಿ. ಒಂದು ವೇಳೆ ನೀವೇನಾದರೂ ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟ್ಗೆ ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತಿದ್ರೆ ಸೊ ನೀವು ಇವೆಲ್ಲಾನು ಡಾಕ್ಯುಮೆಂಟ್ಸ್ ಎಲ್ಲಾನು ತಗೊಂಡು ಹೋಗ್ಬೇಕ್ರಿ. ಇದ್ರೊಳಗಡೆ ಒಂದು ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿದೆ ಅಂದ್ರೂ ನಿಮ್ದು ಯಾವುದೇ ಕಾರಣಕ್ಕೂ ಜಾಬ್ ಆಗೋದಿಲ್ಲ ರೀ. ಓಕೆ ರೀ, ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೇಮ್ ವೇ ಇಲ್ಲಿ ಫಾರ್ಮಸಿಸ್ಟ್ ಕೂಡ ಅದನ್ನ ಕೊಟ್ಟಾರಿ. ನೀವೇನಾದ್ರು ಫಾರ್ಮಸಿಸ್ಟ್ಗೆ ಏನಾದರೂ ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತಿದ್ದೀರಾ ಅಂತಂದ್ಮೇಲೆ ನೀವು ಇವೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕ್ರಿ. ಇಲ್ಲ ನೀವು ನರ್ಸಿಂಗ್ ಆಫೀಸರ್ ಏನಾದ್ರು ಅದೀರಿ, ಇವೆಲ್ಲ ಡಾಕ್ಯುಮೆಂಟ್ಸ್. ಓಕೆ, ಇವ್ರ ಟರ್ಮ್ಸ್ ಕಂಡೀಷನ್ಸ್ ಎಲ್ಲಾನು ಅದಾವ್ರಿ, ಅವೆಲ್ಲಾನು ಕರೆಕ್ಟ್ ಆಗಿ ಓದ್ಕೋರಿ. ಆಮೇಲೆ ಇವರು ರೋಸ್ಟರ್ ಬಿಂದುಗಳು ಕೂಡ ಬಿಟ್ಟಾರಿ, ಇದನ್ನ ಕರೆಕ್ಟ್ ಆಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ನ ಹಾಕಿ. ಓಕೆನಾ, ಆಮೇಲೆ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಏನ್ ಮಾಡತ್ತಾರಪ್ಪ ಅಂದಮೇಲೆ ಈ ಒಂದು ಅಪ್ಲಿಕೇಶನ್ಸ್ ಫಾರ್ಮ್ನ ಕೊಡ್ತಾರೆ. ಓಕೆ ರೀ, ನೀವೇನಾದ್ರೂ ನರ್ಸಿಂಗ್ ಆಫೀಸರ್ಸ್ಗೆ ಏನಾದ್ರು ಅಪ್ಲಿಕೇಶನ್ಸ್ ಏನಾದ್ರು ಹಾಕ್ತೀರಾ ಅಂದಮೇಲೆ ಈ ಒಂದು ಅಪ್ಲಿಕೇಶನ್ಸ್ ಫಾರ್ಮ್ನೇ ನೀವು ಫಿಲ್ನ ಮಾಡಿ ಅಲ್ಲಿ ಕೊಡ್ಬೇಕ್ರಿ. ಅಂದ್ರೆ ಮಾತ್ರ ಅದನ್ನ ಆಕ್ಸೆಪ್ಟ್ನ ಮಾಡ್ತಾರೆ. ಈ 3 ಪೋಸ್ಟ್ ಇದ್ದವರಿಗೂ ಡಿಫ್ರೆಂಟ್ ಆಗಿನೇ ಅಪ್ಲಿಕೇಶನ್ ಫಾರ್ಮ್ನ ಕೊಡ್ತಿದ್ದಾರೆ. ಇವೇ ಅಪ್ಲಿಕೇಶನ್ ಫಾರ್ಮ್ನ ನೀವು ತುಂಬಿ ಕೊಡ್ಬೇಕ್ರಿ. ಓಕೆ ರೀ, ಇದು ಬಂದ್ಬಿಟ್ಟು ನರ್ಸಿಂಗ್ ಆಫೀಸರ್ಸ್ ರೀ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಾರಿ ಯಾವುದು ಲ್ಯಾಬ್ ಟೆಕ್ನಿಷಿಯನ್ಸ್ ತೋರ್ದು. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು ಯಾವುದು ಫಾರ್ಮಸಿ ಅಧಿಕಾರಿದವ್ರು. ಓಕೆ ರೀ, ಆಮೇಲೆ ಇದ್ರೊಳಗಡೆ ನಾ ಹೇಳೋದು ಮರ್ತು ಬಿಟ್ಟೇರಿಪ್ಪ. ಏನಪ್ಪಾ ಅಂದಮೇಲೆ ಇಂಟರ್ವ್ಯೂ. ಓಕೆ ರೀ, ನಮಗೆ ಮೇನ್ ಬರೋದೇ ಇದ್ರೊಳಗಡೆ ಇಂಟರ್ವ್ಯೂ ರೀಪ್ಪ. ಇದು ನಿನ್ನೆ ಸರ್ಕ್ಯುಲರ್ ಪಾಸ್ ಆಗೈತ್ರಿ ಇದು. ಓಕೆ ರೀ, ನಿನ್ನೆ ಪಾಸ್ ಆಗಿರುವಂಥದ್ದು ಯಾವಾಗಿದೆಯಪ್ಪ ಅಂದಮೇಲೆ ಕರೆಕ್ಟಾಗಿ 7ನೇ ತಾರೀಕಿಗೆ ಇಂಟರ್ವ್ಯೂ ಇರುವಂಥದ್ದು. 10ರಿಂದ 4 ಗಂಟೆಯ ಮಟನು ಆಫ್ಲೈನ್ ಒಳಗಡೆ ವಾಕಿನ್ ಇಂಟರ್ವ್ಯೂ ಕಂಡಕ್ಟ್ನ ಮಾಡಾಕತ್ತಾರೆ. ಓಕೆ ರೀ, ಅಲ್ಲಿರುವಂಥ ಕೊಪ್ಪಳ ಒಳಗಡೆ ಇರುವಂಥ ನನ್ನ ಸಬ್ಸ್ಕ್ರೈಬರ್ಸು ಯಾರಾದರೂ ನೀವು ಅಪ್ಲಿಕೇಶನ್ಸ್ ಏನಾದರೂ ಹಾಕ್ತಿದ್ರೆ, ನಿಮಗೆ ಈ ಒಂದು ವಿಡಿಯೋಯಿಂದ ನಿಮಗೆ ಏನಾದರೂ ಇನ್ಫಾರ್ಮೇಶನ್ಸ್ ಗೊತ್ತಾಗಿದ್ರೆ ದಯವಿಟ್ಟು ನೀವು ಏನಾದರೂ ಒಂದು ಕಮೆಂಟ್ಸ್ನ ಮಾಡಿ ನನಗೆ ತಿಳಿಸಿ ಫ್ರೆಂಡ್ಸ್. ಅಂದರೆ ನನಗೂ ಇನ್ನೊಂದು ಸ್ವಲ್ಪ ಹುರುಪು ಬರುತ್ತೆ, ಮತ್ತು ಬೇರೆ ಯಾವೆಲ್ಲ ಡಿಸ್ಟಿಕಲ್ಲಿ ಕಾಲ್ ಆಗುತ್ತೋ ಅವೆಲ್ಲ ನಾನು ತಿಳಿಸ್ಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು ಹೇಳ್ತಿದ್ದೀನಿ ಫ್ರೆಂಡ್ಸ್, ನಿಮಗೆ ಏನೇ ಡೌಟ್ಸ್ ಬಂದಿದೆ ಅಂದ್ರೂ ನೀವು ನನ್ನ ಕಮೆಂಟ್ಸ್ನ ಮಾಡಿ ನಾನು ನಿಮ್ಗೆ 100% ನಾನು ನಿಮಗೆ ರೆಸ್ಪಾಂಡ್ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.